ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನ ವಿಡಿಯೋದಲ್ಲಿ ಪೀರಿಯಡ್ಸ್ ಹೇಗೆ ಅರ್ಲಿ ಆಗಬೇಕು, ಬೇಗ ಪೀರಿಯಡ್ಸ್ ಬರೋದಕ್ಕೆ ಏನ್ ಮಾಡ್ಬೇಕಂತ ತಿಳಿಯೋಣ. ಸೊ ಈ ಹಬ್ಬ ಅವೆಲ್ಲ ಬಂದಾಗ ಪೀರಿಯಡ್ಸ್ ಬೇಗ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾ ಇರ್ತೀವಿ. ಸೊ 1 ವೀಕ್ ಇಲ್ಲ 5 ಡೇಸ್ ನಾವು ಯಾವ ರೀತಿ ಪ್ರಿಪೋನ್ ಮಾಡ್ಕೋಬಹುದು ನಾರ್ಮಲ್ ಆಗಿ ಮನೆಯಲ್ಲೇ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಯಾವುದೇ ರೀತಿಯ ಟ್ಯಾಬ್ಲೆಟ್ ಅನ್ನ ನಾವು ಯೂಸ್ ಮಾಡದೆ ಪೀರಿಯಡ್ಸ್ ಬೇಗ ಆಗ್ಬೋದು. ಅದೇ ರೀತಿ ಕೆಲವರು 1 ತಿಂಗಳು 2 ತಿಂಗಳು ಪೀರಿಯಡ್ಸ್ ಆಗಿರಲ್ಲ ಅಂತಹವರು ಈ ಟಿಪ್ ಅನ್ನ ಬಳಸಿದ್ರೆ, ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಯೂಸ್ ಮಾಡಿ ಈ ಟಿಪ್ ಅನ್ನ ನೀವು ಯೂಸ್ ಮಾಡೋದಾದ್ರೆ ನಿಮಗೆ ನಾರ್ಮಲ್ ಆಗಿ ಪೀರಿಯಡ್ಸ್ ಆಗುತ್ತೆ. ಯಾವುದೇ ರೀತಿಯ ಟ್ಯಾಬ್ಲೆಟ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ನಿಮಗೆ ಆಗೋದಿಲ್ಲ. ಅದೇನಂದ್ರೆ ಜಸ್ಟ್ 1 ಟೇಬಲ್ ಸ್ಪೂನ್ ಆಫ್ ವಾಮ್ ತಗೋಬೇಕು. ವಾಮ್ ಅಂದರೆ ಅಜ್ವಾನಿ ಇಲ್ಲ ಕ್ಯಾರಮ್ ಸೀಡ್ಸ್ ಅಂತೀವಲ್ಲ. ಸೊ ಆ ಅಜ್ವಾನಿಯನ್ನು ತಗೊಂಡು 1 ಗ್ಲಾಸಲ್ಲಿ ನೀರಲ್ಲಿ ಹಾಕಬೇಕು. 1 ಗ್ಲಾಸ್ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ 1 ಟೀ ಲೋಟ ಅಷ್ಟು ಆ ನೀರು 1 ಟೀ ಲೋಟ ಅಷ್ಟು ಹಾಕಬೇಕು. ಚೆನ್ನಾಗಿ ಶೋಧಿಸಬೇಕು. ಈ ವಾಮನ್ನು ನಾವು ಕುದಿಸಿರ್ತೀವಲ್ಲ ಆ ನೀರನ್ನು ಚೆನ್ನಾಗಿ ಶೋಧಿಸಿ 1 ಗ್ಲಾಸ್ ನೀರು ಆಗೋವಾಗ ಅಲ್ಲಿವರೆಗೂ ಶೋಧಿಸಿ ಆ ನೀರು ಕುಡಿಯೋದ್ರಿಂದ ಆಟೋಮೆಟಿಕ್ ಆಗಿ ಬೇಗ ಪೀರಿಯಡ್ಸ್ ಆಗುತ್ತೆ. ಪೀರಿಯಡ್ಸ್ ಆದಾಗ ನಮಗೆ ಹೊಟ್ಟೆ ನೋವಾಗಿರಲಿ ಸೊಂಟ ನೋವಾಗಿರಲಿ ಅದು ಕೂಡ ಇಷ್ಟೇ ಕಂಟ್ರೋಲ್ ಆಗುತ್ತೆ. ಸೊ ಇದನ್ನು ನಾವು ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತೂ ತಗೋಬೋದು, ಇಲ್ಲ ಬೆಳಿಗ್ಗೆ 1 ಹೊತ್ತೇ ತಗೋಬೋದು. ಇದು ಯಾರೋ ಹೇಳಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿರೋದು ಅದು ಇದು ನಂಬಾರ್ದು ಅಂತೇನಿಲ್ಲ. ನಾನು ಟ್ರೈ ಮಾಡಿ ನಾನು ಯೂಸ್ ಮಾಡಿ ಪೀರಿಯಡ್ಸ್ ಬೇಗ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತೆ. ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಸೊ ಸುಮ್ಮನೆ ಮಾತ್ರೆಗಳು ಕೂಡ ತಿನ್ನಕ್ಕೆ ಹೋಗಬೇಡಿ. ಇದನ್ನ ಟ್ರೈ ಮಾಡಿ, ನಿಮಗೆ ಪೀರಿಯಡ್ಸ್ ಬೇಗ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹೊಸದಾಗಿ ನಮ್ಮ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.